ವೆಲ್ಕಮ್ ಬ್ರೈಡ್. ಯಾನಯ್ಯ ಯಾನ ಮದಿಮಾಲೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಏನಿರ್ಬೋದು ಅಂತ. ಎಸ್, ಇವತ್ತು ಚೈತ್ರಳ ಬ್ರೈಟ್ ಟು ಇದೆ. ಸೊ ಹಾಗಾಗಿ ನಾವಿಲ್ಲಿ ಕೇಕ್ ಇಟ್ಕೊಂಡು ಹೊರಟ್ವಿ. ಸೊ ಕೇಕ್ ಬಂದು ಪಡುಬಿದ್ರಲ್ಲಿ ಪಾಪ ತಂದು ಕೊಟ್ಟರು. ನಾನು ರೆಗ್ಯುಲರಾಗಿ ಅವ್ರ ಹತ್ರನೇ ಮಾಡಿಸುವಂಥದ್ದು, ಮುದರಂಗಡಿ ಅವ್ರ ಹತ್ರ. ಸೊ ಅವರು ತಂದು ಕೊಟ್ಟರು. ಈಗ ಹೊರಟಿರುವಂಥದ್ದು ನಾವು. ಹಾಗೆ ಹೋಗುವಾಗ ಚೈತ್ರನಿಗೆ ಒಂದು ಫ್ಲವರ್ ಬೊಕ್ಕೆ ಮಾಡುವ ಅಂಥೇಳಿ. ಸೊ ಅದನ್ನು ಕೂಡ ತಗೊಂಡು ಮತ್ತೆ ಹೊರಟ್ವಿ. ನಾನು, ಪ್ರಜ್ಞಾ, ಅಕ್ಷಿತಾ, ವೇದಿ, ಸ್ವಾತಿ ಇಷ್ಟು ಜನ ಡಿಸೈಡ್ ಮಾಡಿರುವಂಥದ್ದು. ಸೊ ಈಗ ಫೈನಲಲ್ಲಿ ಒಂದು ಫ್ಲವರ್ ಬೊಕ್ಕೆ ಕೂಡ ರೆಡಿ ಆಗ್ತಿದೆ ನೋಡಿ ಚೈತ್ರನಿಗೆ ಕೊಡಲಿಕ್ಕೆ. ಆ್ಯಂಡ್ ಲಗೇಜ್ ನೋಡ್ಬೋದು ಇಷ್ಟೆಲ್ಲ ಇದೆ. ಸೊ ಅಂದರೆ ನಾವೇ ಸಿಂಪಲಾಗಿ ಡೆಕೋರೇಷನ್ ಮಾಡ್ಕೊಳ್ಳೋದಾಗಿದ್ದರಿಂದ ಸೊ ನಾವೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಡಿಸೈಡ್ ಆಗಿರುವಂಥದ್ದು ಚೈತ್ರನ ಕಸಿನ್ ಮನೇಲಿ. ಆ್ಯಕ್ಚುಲಿ ಚೈತ್ರನಿಗೆ ಗೊತ್ತಿಲ್ಲ ಅವಳು ಕಸಿನ್ ಮನೇಲಿ ಅಂತ. ಅವಳು ಆಲ್ರೆಡಿ ಅವ್ರ ಮನೆಗೆ ಹೋಗಿದ್ದಾಳೆ. ಬಟ್ ಅವರ ದೊಡ್ಡಮ್ಮನ ಮನೇಲಿ ಅವಳಿದ್ದಾಳೆ. ಬಟ್ ಇದು ನಡೀತಾ ಇರೋದು ನಾನು ವೇದಿ ಅಂತ ಹೇಳಿದ್ನಲ್ಲ, ಅವ್ರ ಮನೇಲಿ ನಡೀತಾ ಇದೆ. ಸೊ ಹಾಗಾಗಿ ಅವಳು ಆ ಮನೇಲಿ ಇರೋದ್ರಿಂದ ಅವಳಿಗೆ ನಾವು ಇಲ್ಲಿ ಬರ್ತಿದ್ದೀವಿ ಅನ್ನೋದು ಐಡಿಯಾನೂ ಇಲ್ಲ. ಸೊ ಇಲ್ಲಿ ಬಂದು ನಾವು ರೀಚ್ ಆದ್ವಿ, ನಾನು ಸಾಥಿ ಇಬ್ಬರು. ಸಂದೀಪಣ್ಣ ನಗಾಡ್ತಿದ್ದೆ ನೋಡ್ಬೋದು. ಅಂದರೆ ನಾನು ಯಾಕೆ ಅಂತ ಅಂದ್ಕೊಳ್ಬೋದು ಜನ ಅಂಥೇಳಿ. ಸೊ ನಾನು ಬಿಡ್ಲಿಕ್ಕೆ ಬಂದಿದ್ದು ಅಂತ ಹೇಳಿ ತಮಾಷೆ ಮಾಡಿ ಏನೋ ನಗ್ತಾಯಿದ್ರು. ಸೊ ಇಲ್ಲಿ ಫೈನಲಾಗಿ ನಾವು ಅವ್ರ ಮನೆ ರೀಚ್ ಆಗಿ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಹೆಂಗಲ್ಲ ಡೆಕೋರೇಟರ್ ಎಂತಯ್ಯ ಸಂದೀಪಣ್ಣ ನಾನು ಕೇಳ್ದ ಯಾನ್ ಡೆಕೋರೇಷನ್ ಅಲ್ಲಿ ಎತ್ತಮತಿ ನನ್ಗ ಎಲ್ಲ ಡೆಕೋರೇಟರ್ ಅಂತ ಪಾವೆ. ಇಲ್ಲಿ ನಾವು ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಅತಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾಳೆ, ಬಲೂನ್ ಎಲ್ಲ ಕಟ್ತಾ ಇದ್ದಾಳೆ. ಅವಳಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ನಾನು, ವೇದಿ, ಅಕ್ಷಿತಾ, ಹಾಗೆ ಪ್ರಜ್ಞೆ ಅವರು ಮತ್ತು ಸಂದೀಪಣ್ಣ ಇಷ್ಟು ಜನ ಹೆಲ್ಪ್ ಮಾಡ್ತಾ ಇದ್ದೀವಿ. ಸಂದೀಪಣ್ಣ ನಮ್ಮದು ಇದು ಡೆಕೋರೇಷನ್ ಆಗೋ ತನಕ ಎಲ್ಲ ಇದ್ದರು, ಹೆಲ್ಪ್ ಮಾಡಿದರು. ಆಮೇಲೆ ಅವ್ರು ಹೋದರು. ಸೊ ಅದಾದ ನಂತರ ನಾವು ಕಂಟಿನ್ಯೂ ಮಾಡಿದ್ವಿ. ಕಂಪ್ಲೀಟ್ ವೀಡಿಯೋದಲ್ಲಿ ತೋರಿಸಿದ್ದೇನೆ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ ಅಂಥೇಳಿ. ಎಂಡ್ ತನಕ ನೋಡಿ. ಸೊ ಡೆಕೋರೇಷನ್ ಹೇಗಿದೆ ಏನು ಅಂಥೇಳಿ ಇಷ್ಟ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇಲ್ಲಿ ಬಲೂನ್ ಇದೆಲ್ಲ ಆಲ್ಮೋಸ್ಟ್ ಸೆಟ್ ಮಾಡಿ ಇಟ್ವಿ. ಇನ್ನು ಅದಕ್ಕೆ ಸ್ವಲ್ಪ ಏನೇನಿದೆ ಅದನ್ನು ಡೆಕೋರೇಷನ್ ಮಾಡುವಂಥದ್ದು. ಇದು ನಾವು ಆನ್ಲೈನಲ್ಲೇ ತರಿಸ್ಕೊಂಡಿದ್ದು. ಸ್ವಲ್ಪ ಎಕ್ಸ್ಟ್ರಾ ಬಲೂನ್ ಏನೋ ಪೇಟೆಲ್ಲಿ ತೊಗೊಂಡ್ವಿ. ಬಟ್ ಆಲ್ಮೋಸ್ಟ್ ಇದಕ್ಕೆ ಏನೇನು ಬೇಕೋ ಅದು ಆನ್ಲೈನಲ್ಲಿ ತರಿಸ್ಕೊಂಡಿದ್ವಿ ಮುಂಚೆನೇ. ಆನಂತರ ಈ ಸ್ಟಿಕ್ಕರ್ಸು ಅದು ಇದು ಎಲ್ಲ ಇತ್ತಲ್ಲ ಸ್ವಲ್ಪ, ಅದೆಲ್ಲ ನಾವು ಅಂಗಡಿಯಲ್ಲೇ ತಗೊಂಡಿರುವಂಥದ್ದು. ಈ ರೀತಿಯಾಗಿ ಸಿಂಪಲಾಗಿ ಒಂದು ಡೆಕೋರೇಟ್ ಮಾಡುವ ಅಂಥೇಳಿ. ಸೊ ಇದಕ್ಕೆ ಚೈತ್ರನ ಕಸಿನ್ ಮನೇನ ಅವ್ರು ಬಿಟ್ಕೊಟ್ಟಿದ್ರು. ಅವರ ಅಪ್ಪ ಅಮ್ಮ ಕೂಡ ಹೊರಗಡೆನೇ ಹೋಗಿದ್ರು, ನೀವೇ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತೇಳಿ ನಮಗೆ ಅಂತಲೇ ಮನೆ ಬಿಟ್ಕೊಟ್ಟಿದ್ರು. ಬಟ್ ನಾವು ಫಸ್ಟ್ ಅವ್ರ ಮನೆಗೆ ಹೋದಾಗ ಅವ್ರು ನಮ್ಮನ್ನು ಟ್ರೀಟ್ ಮಾಡಿ ತುಂಬಾ ಇಷ್ಟ ಆಯಿತು ನನಗೆ. ಬಂದ್ಕೊಳ್ಳಿ ಅವರು ಅಲ್ಲಿಂದ ಬಂದರು, ಆ ಮನೆಯಿಂದ ಬಂದು ಟೀ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಇಡೀ ಮನೇನ ನಮಗೋಸ್ಕರ ಬಿಟ್ಕೊಟ್ರು, ನೀವು ಮಾಡಿ ಪ್ರೋಗ್ರಾಮ್ ಅಂಥೇಳಿ. ಸಖತ್ ಖುಷಿ ಆಯಿತು. ಪಾಪ ವೇದಿಗೆ ಎಕ್ಸಾಮ್ ಇತ್ತು, ಬಟ್ ಸ್ಟಿಲ್ ಅವಳು ಕೂಡ ತುಂಬಾ ಸಪೋರ್ಟ್ ಮಾಡಿದ್ಲು ಇದಕ್ಕೆ ಪ್ರೋಗ್ರಾಮ್ಗೆ. ಸೊ ನನಗೆ ಅವ್ರ ಮನೆಗೆ ಹೋಗಿ ಚೈತ್ರನ ಕಸಿನ್ ಮನೆ ಜೊತೆಗೆ ಅವ್ರ ದೊಡ್ಡಮ್ಮನ ಮನೆಗೂ ಹೋಗಿದ್ವಿ ನಾವು ಲಾಸ್ಟಿಗೆ. ಸಖತ್ ಖುಷಿ ಆಯಿತು. ಡೌನ್ ಟು ಅರ್ತ್ ಪೀಪಲ್ಸು, ತುಂಬಾ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ. ಆ್ಯಂಡ್ ನೋಡ್ಬೋದು ಇಲ್ಲಿ ಡೆಕೋರೇಷನ್ ಆಗ್ತಾಯಿದೆ ನಮ್ಮದು. ಆಲ್ಮೋಸ್ಟ್ ಸೆಟ್ ಮಾಡಿ ಇಟ್ಟಾಯಿತು, ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಇನ್ನೇನು ಚೈತ್ರನ ಕರ್ಸ್ಕೊಳ್ಬೇಕು. ಅವಳು ಆಚೆಯಿಂದ ಕಾಲ್ ಮಾಡ್ತಾ ಇದ್ದಾಳೆ, ಏನು ಆಗಲಿಲ್ವಾ ಅಂತ. ಅವಳಿಗೆ ಒಂದು ಚೂರು ಚಿಕ್ಕ ಥಾಟ್ ಕೂಡ ಇಲ್ಲ ನಾವು ಇಲ್ಲಿ ಮಾಡ್ಬೋದು ಅಂತೇಳಿ. ಯಾವುದೇ ರೀತಿ ಗೆಸ್ಸಿಲ್ಲ, ಆ ರೀತಿಯಾಗಿ ವೇದಿ ಮೇಂಟೈನ್ ಮಾಡಿದ್ದಾಳೆ ಅವಳಿಗೆ ಗೊತ್ತಾಗ್ದಿದ್ದಂಗೆ. ನಾವೇ ಮಾಡಿದ ಸಿಂಪಲ್ ಡೆಕೋರೇಷನ್. ಗೈಸ್ ಹೇಗಾಗಿದೆ ಅಂತ ಹೇಳಿ, ಚೆನ್ನಾಗಾಯ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಫೈನಲಿ ಚೈತ್ರ ಬರೋ ಟೈಮು. ಗೈಸ್ ನಾವೆಲ್ಲ ಹೇಗೆ ಹೊರಟಿದ್ದೇವೆ ಅಂತ. ಅಕ್ಷಿತಾ ಅಯ್ಯರ್, ಅಕ್ಷಿತಾ ಎನಿ ಪೋಸಸ್. ಅಕ್ಷಿತಾ ಇಲ್ಲಿ, ಪ್ರಜ್ಞೆ ಅವರಿಲ್ಲಿ, ಸಾತಿ ಇಲ್ಲಿ, ಸಾತಿ ಇಲ್ಲಿ, ವೇದಿ ರೆಡಿ ಗೈಸ್.
ಎಲ್ಲರೂ ಸಹ ಹೀಗೆ ರೆಡಿಯಾಗಿದ್ದೀವಿ. ಆ್ಯಂಡ್ ಫೈನಲ್ ನಮ್ಮ ಡೆಕೋರೇಷನ್ ಬಂದು ಹೀಗೆ ಆಗಿದೆ. ಹೇಗೆ ಉಂಟಂತ ಹೇಳಿ. ಇವ್ರು ನೋಡಿ ಫುಲ್ ಡ್ರೆಸ್ ಆಗಿದ್ದಾರೆ. ಫುಲ್ ಡೆಕೋರೇಷನ್ ಒಳ್ಳೆಯದಾಗಿದೆ. ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ಚೈತ್ರಂಗೆ ನಾವು ಬ್ರೈಟ್ ಟು ಬಿ ಮಾಡ್ತೀವಿ ಅಂತ ಗೊತ್ತು, ಬಟ್ ಪ್ಲೇಸ್ ಎಲ್ಲಿ ಅಂತ ಗೊತ್ತಿಲ್ಲ. ಸೊ ಅವಳು ವೇದಿ ಒಟ್ಟಿಗೆ ಬರೋದು ಅಂಥೇಳಿ ಅವರು ಡಿಸೈಡ್ ಆಗಿದ್ದರು. ಸೊ ಹಾಗಾಗಿ ವೇದಿ ಏನು ಹೇಳಿದ್ದಾಳೆ, ನೀವು ನಮ್ಮ ಮನೆಗೆ ಬನ್ನಿ, ನಾವು ಇಲ್ಲಿಂದ ರೆಡಿಯಾಗಿ ಹೋಗುವ ಅಂತ ಹೇಳಿ ಕರೆದಿದ್ದಾಳೆ. ಸೊ ಅವರು ಬಂದು ಪ್ಲೇಸ್ ಕಿನ್ನಿಗೋಳಿ ಅಂತ ಹೇಳಿದ್ದಾರೆ, ನಾವು ಅಲ್ಲಿಗೆ ಹೋಗಬೇಕು, ನೀವು ಬನ್ನಿ ಇಲ್ಲೇ ನಾವು ರೆಡಿಯಾಗಿ ಹೋಗುವ ಅಂತ ಹೇಳಿದ್ದಾಳೆ. ಸೊ ಹಾಗಾಗಿ ಅವಳು ಚೈತ್ರ ರೆಡಿಯಾಗಿ ಬರಲಿಲ್ಲ, ಜಸ್ಟ್ ಸಿಂಪಲ್ ಅವಳು ಹೇಗಿದ್ದಾಳೆ ಹಾಗೆ ಬಂದಿದ್ದಾಳೆ. ಮತ್ತು ಅನಂತರ ರೆಡಿಯಾಗಿ ಮತ್ತು ನಾವು ಮತ್ತು ಅವಳನ್ನು ಎಂಟ್ರಿ ಮಾಡಿಸಿದ್ದು ಆ್ಯಕ್ಚುಲಿ. ಸೊ ಈಗ ಅವಳಿಗೆ ಬರೋದು ಸ್ವಲ್ಪ ಸಹ ಐಡಿಯಾ ಇಲ್ಲ ನಾವೆಲ್ಲ ಇಲ್ಲಿ ಇದ್ದೀವಿ ಅಂತ ಹೇಳಿ. ಸೊ ಬನ್ನಿ ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ನಾವಂತೂ ಸಖತ್ ಎಕ್ಸೈಟ್ ಆಗಿದ್ವಿ ಅವಳು ಯಾವ ರೀತಿ ಸರ್ಪ್ರೈಸ್ನ ಆಕ್ಸೆಪ್ಟ್ ಮಾಡ್ತಾಳೆ ಅಂಥೇಳಿ. ಸೊ ನಿಮಗೂ ಆ ಕ್ಯೂರಿಯಾಸಿಟಿ ಇದೆಯಾ? ಬನ್ನಿ ಹಾಗಿದ್ರೆ ನೋಡೋಣ ಅವಳಿಗೆ ಎಷ್ಟು ಖುಷಿ ಆಗ್ತಾಳೆ, ಎಷ್ಟು ಸರ್ಪ್ರೈಸ್ ಆಗ್ತಾಳೆ ಅಂಥೇಳಿ. ಇದು ಕೂಡ ಬರೋದು ಮಾತ್ರ ಒಂದು ಇಂಚನೆ ಬರ್ತೀನಿ. ವೆಲ್ಕಮ್ ಬ್ರೈಡ್. ಒಂದು ಕೆಟ್ಟಿದ್ಯಾ? ಅಯ್ಯೋ ದೇವಾ. ವೆಲ್ಕಮ್ ಬ್ರೈಡ್. ಯಾನ ಮದಿಮಲ್ಲ ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಅದು ಕ್ರ್ಯಾಕರ್ ಯಾಕೋ ಬ್ರೇಕ್ ಆಗ್ತಾ ಇರಲಿಲ್ಲ, ಬಟ್ ಫೈನಲಿ ನಾವು ಈ ರೀತಿಯಾಗಿ ವೆಲ್ಕಮ್ ಮಾಡಿದ್ವಿ. ವೆಲ್ಕಮ್ ಬ್ರೈಡ್. ಯೇ ವೆಲ್ಕಮ್. ಕಮ್ಮಿ ಖರ್ಚಿದೆ ಇಂಜೆ ಅಂತೀನ ಎಡ್ಡೆ ಎಕ್ಸ್ಪ್ರೆಸ್ ಕೊಡ್ತೀನಿ ಕಮ್ಮಿ ಖರ್ಚಿದೆ. Emotional damage. ಎಂಚಂಡ ಅಡ್ಡಾಡೊಂದು ಚಾಲುಂಡು. ಥ್ಯಾಂಕ್ ಯು. ಚೂರಿನ ಚಟ್ಟಲ್ಲ ಒಂದು ನೋಡು ಹೋಗುತ್ತಲ್ಲ. ಮೈ ಮ್ಯಾರೇಜ್ ಫಿಕ್ಸ್, ಐ ಆಮ್ ರೆಡಿ ಟು ಟೇಕ್. ಅಂದು ಶೋಕತ್ತಲ್ಲ ಅವು ಅಂಗಡಿ ಮುಂತದ ದಾಲೈಜಿ ಕೊರಡು ದಾಲೈಜಿ ಅಂದು ಬರ್ಲಕ್ಕ
ನೋಡಿದ್ರಲ್ಲ ಡೆಕೋರೇಷನ್ನು, ಸೆಲೆಬ್ರೇಷನ್ನು, ಸರ್ಪ್ರೈಸು, ಕೇಕ್ ಕಟ್ಟಿಂಗು, ಡ್ಯಾನ್ಸು ಸಖತ್ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಆ್ಯಂಡ್ ಚೈತ್ರನ ಸಖತ್ ಖುಷಿಪಟ್ಲು. ಸೊ ಅವಳ ಜೊತೆ ಲಾಸ್ಟಲ್ಲಿ ನಾನು ಒಪಿನಿಯನ್ ಕೇಳಬೇಕಿತ್ತು, ಅದು ಮರ್ತುಬಿಟ್ಟೆ ನಾನು. ಬಟ್ ಹೇಳಿದ್ಲು ಮಾತ್ರ ತುಂಬಾ ಚೆನ್ನಾಗಾಯಿತು, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ರಲ್ಲ, ತುಂಬ ಖುಷಿ ಆಯಿತು ಅಂತ ಹೇಳಿದ್ಲು. ಆ್ಯಂಡ್ ಫೈನಲ್ಲಾಗಿ ಅವರು ನಮಗೆ ಬಿಟ್ಕೊಟ್ಟಿದ್ದಾರೆ ಮನೆಯನ್ನು. ಹಾಗಾಗಿ ಅವರ ಮನೆಯನ್ನು ಕ್ಲೀನ್ ಮಾಡಿ ಕೊಡಲೇಬೇಕು ನಾವು. ಸೊ ಹಾಗಾಗಿ ಈಗ ಡೆಕೋರೇಷನ್ ಮಾಡಿದ್ದೆಲ್ಲ ರಿಮೂವ್ ಮಾಡಿಬಿಟ್ಟು ಎಲ್ಲ ನೀಟ್ ಮಾಡಿ ಇಟ್ಕೊಡ್ತಾ ಇದ್ದೀವಿ. ಅದಾದಮೇಲೆ ನಾವು ಫುಡ್ಗೆ ಎಲ್ಲಿಗೆ ಹೋಗೋದು ಅಂತ ಥಿಂಕ್ ಮಾಡಿ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊತಿದ್ವಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡಿದ್ವಿ, ಪಾರ್ಸೆಲ್ಲೇ ತರಿಸ್ಬಿಡೋಣ ಅಂತೇಳಿ ನಾವಲ್ಲೇ ಕಿನ್ನಿಗೋಳಿ ಹೋಟೆಲಿಂದ ಪಾರ್ಸೆಲ್ ತರಿಸ್ಕೊಂಡ್ವಿ. ಬಿಲ್ಲಿ ಬಾ ಇಲ್ಲಿ, ಬಿಲ್ಲಿ ಬಾ ಇಲ್ಲಿ, ನೀನೇ ಯಾಕೆ ಅಲ್ಲಿ ಬಾ ಬಿಲ್ಲಿ, ಇಲ್ಲಿ ಬಿಲ್ಲಿ ಬಾ. ಬಿಲ್ಲಿ ಬಿಲ್ಲಿ ಹಾಯ್ ಹಾಯ್ ಬಿಲ್ಲಿ ಬಿಲ್ಲಿ. ಈಗ ಫೈನಲಿ ನಮ್ಮ ಪಾರ್ಸೆಲ್ ಬಂತು. ಇನ್ನೇನು ಊಟ ಮಾಡಬೇಕು, 3:04 ಆಗಿದೆ. ಸೊ ಹಸಿವಾಗ್ತಿದೆ, ಊಟ ಮಾಡಬೇಕು. ಇಲ್ಲೆಲ್ಲ ಹೊರಗಡೆ ಎಲ್ಲ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ, ಅವ್ರ ಮನೆ ಸುತ್ತ ಪ್ಲ್ಯಾಂಟ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಅದರಲ್ಲೂ ನಂಗೆ ಅನಿಸಿದ್ದು ಅವ್ರ ಕ್ರಿಯೇಟಿವಿಟಿಯಲ್ಲಿ ಅವರು ಈ ಪಾಟ್ಗಳನ್ನು ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಜೊತೆಗೆ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನದು ವಿಡಿಯೋ ತೆಗೆದಿಟ್ಕೊಂಡೆ. ಈಗ ನಮ್ಮ ಊಟ ಬಂತು, ನಾವು ಊಟ ಮಾಡಲಿಕ್ಕೆ ರೆಡಿ ಆದ್ವಿ. ಓ ಬಾಬುನ ಕಲ್ಲಂಗಡಿ ಜ್ಯೂಸಾ, ಸೂಪರ್. ಪನ್ನೀರ್ 65. ಇವು ಸೂಪರ್ ಇದೆ, ಇವು ಸೂಪರ್ ನೀ ಹೋಟೆಲ್ ಹೋಗ್ಬೋದು. ಊಟ ಮುಗೀತು ನಮ್ಮದು. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಚೈತ್ರ ರಿಕ್ವೆಸ್ಟ್ ಮಾಡಿದ್ಲು ದೊಡ್ಡಮ್ಮನ ಮನೆಗೆ ಹೋಗಿ ಬರೋಣ ಅಂತೇಳಿ. ಸೊ ಹಾಗಾಗಿ ಅವ್ರ ದೊಡ್ಡಮ್ಮನ ಮನೆಗೆ ಕೂಡ ನಾವು ಹೋದ್ವಿ. ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಜ್ಯೂಸ್ ಕೊಟ್ಟರು, ಕುಡಿದು ಮತ್ತು ನಾವು ಸೀದಾ ರಿಟರ್ನ್ ಆದ್ವಿ. ನಾನು ಸ್ವಾತಿ ಹೋಗುವಾಗ ಕೂಡ ಸ್ಕೂಟಿಯಲ್ಲೇ ಹೋದದ್ದು, ಹಾಗೆ ಬರುವಾಗ ಸಹ ಸ್ಕೂಟಿಯಲ್ಲೇ ಬಂದ್ವಿ. ಚೈತ್ರ, ಪ್ರಜ್ಞೆ ಮತ್ತು ಅಕ್ಷಿತನವರು ವೇದಿ ಡ್ಯಾಡಿ ಗಾಡಿಯಲ್ಲಿ ಬಿಡ್ತೇನೆ ಅಂತ ಹೇಳಿದರು ಕಾರಲ್ಲಿ. ಸೊ ಹಾಗಾಗಿ ಅವರು ಕಾರಲ್ಲಿ ಬಂದರು. ಪಾಪ ವೇದಿಗೆ ಎಕ್ಸಾಮ್ ಇತ್ತು, ಅವಳು ಬೇಗ ಮುಗಿಸ್ತೀವಿ ಅಂತ ಹೇಳಿದ್ವಿ ನಾವು ಅವಳಿಗೆ. ಬಟ್ 4 o'clock ತನಕ ಆಯಿತು. ಹಾಗಾಗಿ ಅವಳು ಓದ್ಕೊಳ್ಳೋಕ್ಕೆ ಹೋದ್ಲು, ಮತ್ತು ನಾವು ಹೊರಟ್ವಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ, ನಮ್ಮ ಡೆಕೋರೇಷನ್ ಹೇಗಿತ್ತು, ಡ್ಯಾನ್ಸ್ ಹೇಗಿತ್ತು, ಎಲ್ಲದ್ರ ಬಗ್ಗೆನೂ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಸ್ವಾತಿ ನನಗೆ ಫೈನಲ್ ಆಗಿ ಮನೆ ತನಕ ಬಂದು ಬಿಟ್ಟು ಹೋದ್ಲು. ಪಾಪ ಅಲ್ಲಿ ಚೈತ್ರ ವೇಟ್ ಮಾಡ್ತಿದ್ದಾಳೆ, ಅವಳನ್ನು ಕೂಡ ಈಗ ಮನೆಗೆ ಬಿಡಲಿಕ್ಕಿದೆ. ಇಷ್ಟೇ ಗೈಸ್, ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.